ಸೊ ಹಲೋ ಫ್ರೆಂಡ್ಸ್, ಇವತ್ತೊಂದು ಹೊಸ ಟಾಪಿಕ್ನ ತೊಗೊಂಬಂದಿದ್ದೀನಿ. ಅದು ಬಂದುಬಿಟ್ಟು ಶಾಕ್ ಅಂತ. ಸೊ ಇದು ಜನರಲ್ ಪ್ಯಾಥಾಲಜಿ ಎಕ್ಸಾಮಲ್ಲಿ ಒಂದು 10 ಮಾರ್ಕ್ಸ್ ಕ್ವೆಶನ್ ಪಕ್ಕ ಬಂದಿರುತ್ತೆ. ಸೊ ಎಕ್ಸ್ಪ್ಲೇನ್ ಶಾಕ್ ಮತ್ತು ಸೆಪ್ಟಿಕ್ ಶಾಕ್ ಅಂತ ಬಂದಿರುತ್ತೆ, ಅಥವಾ ಹೈಪೋವಾಲ್ಯೂಮಿಕ್ ಅಂತ ಬಂದಿರುತ್ತೆ, ಅಥವಾ ಕಾರ್ಡಿಯೋಜೆನಿಕ್ಕು ಆರ್ ಸೆಪ್ಟಿಕ್ ಶಾಕ್, ಇದು ಮೂರು ಅಲ್ಲಿ ಒಂದನ್ನು ಬಂದಿರುತ್ತೆ. ಸೊ ಮೇನ್ಲಿ ಶಾಕ್ ಅಂತ ಅಂದರೆ ಏನು, ಡೆಫಿನೇಷನ್ ವೈಸ್ ಬರೋಣ. ಏನಂದರೆ ದಿಸ್ ಇಸ್ ಅ ಕ್ಲಿನಿಕಲ್ ಸಿಂಡ್ರೋಮ್ ದ್ಯಾಟ್ ರಿಸಲ್ಟ್ ಫ್ರಮ್ ಪುವರ್ ಟಿಶ್ಯೂ ಪರ್ಫ್ಯೂಷನ್ ಅಂತಂದರೆ. ಕ್ಲಿನಿಕಲ್ ಸಿಂಡ್ರೋಮ್ ಅಂತಂದ್ರೆ ಏನು, ಇದೊಂದು ಮಲ್ಟಿ ಆರ್ಗನ್ ಡಿಸಾರ್ಡರ್ಸ್. ಅಂದರೆ ನಮ್ಮ ಬಾಡಿಲಿ ಫಾರ್ ಎಕ್ಸಾಂಪಲ್ ಅಂತ ಅಂದ್ಕೊಳ್ಳೋಣ, ಇದೊಂದು ಆರ್ಗನ್ ಇದೆ. ಆ ಆರ್ಗನಲ್ಲಿ ಒಂದು ಆರ್ಟ್ರಿ ಇದೆ, ಪ್ಯೂರ್ ಬ್ಲಡ್ ಸಪ್ಲೈ ಮಾಡುತ್ತೆ. ಏನು ಸಪ್ಲೈ ಮಾಡುತ್ತೆ ಆರ್ಟ್ರಿ ಅಂತಂದರೆ, ಅದು ಬಂದುಬಿಟ್ಟು ಪ್ಯೂರ್ ಆಕ್ಸಿಜನ್ನು, ನ್ಯೂಟ್ರಿಯೆಂಟ್ಸ್, ಇದು ಎರಡು ಬಂದುಬಿಟ್ಟು ಆರ್ಗನ್ ಸಪ್ಲೈ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇದು ಆರ್ಗನ್ ಯಾವುದೇ ಆಗಿರಲಿ, ಕಿಡ್ನಿ ಆಗಿರಲಿ, ಹಾರ್ಟ್ ಆಗಿರಲಿ, ಅಥವಾ ಮತ್ತು ಲಿವರ್ ಆಗಿರಲಿ, ಈ ಥರ. ಸೊ ಅದಾದಮೇಲೆ ವೇನ್ಸ್ ಬಂದುಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ತೊಗೊಂಡೋಗುತ್ತೆ. ಸೊ ಬಟ್ ಒಂದು ವೇಳೆ ಏನಾರ ಅಬ್ಸ್ಟ್ರಕ್ಷನ್ ಇದ್ದರೆ ಆರ್ಟ್ರಿಯಲ್ಲಿ, ಪ್ಯೂರ್ ಆಕ್ಸಿಜನ್ನು ಸಪ್ಲೈ ಆಗೋಲ್ಲ, ಇಂಪ್ಯೂರ್ ಕಾರ್ಬನ್ ಡೈಆಕ್ಸೈಡ್ ಡ್ರೈನ್ ಆಗೋಲ್ಲ ವೇನ್ಸ್ ಥ್ರೂ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಪುವರ್ ಟಿಶ್ಯೂ ಪರ್ಫ್ಯೂಷನ್ ಆಗುತ್ತೆ. ಆ ಟಿಶ್ಯೂ ಹೋಗಬೇಕಾಗಿರೋ ಬ್ಲಡ್ಡು ಕಡಿಮೆ ಆಗುತ್ತೆ. ಸೊ ಶಾಕ್ ಅಂದರೆ ಮೇನ್ಲಿ ಇದು ಕ್ಲಿನಿಕಲ್ ಸಿಂಡ್ರೋಮ್. ದಿಸ್ ಇಸ್ ಅ ಮಲ್ಟಿ ಆರ್ಗನ್ ಡಿಸಾರ್ಡರ್ ವಿಚ್ ರಿಸಲ್ಟ್ಸ್ ಫ್ರಮ್ ಪುವರ್ ಟಿಶ್ಯೂ ಪರ್ಫ್ಯೂಷನ್. ಇದು ಏನಕ್ಕಾಗುತ್ತೆ ಅಂತಂದರೆ, ಆರ್ಗನ್ಗೆ ಕರೆಕ್ಟಾಗಿ ಆಕ್ಸಿಜನ್ ಹೋಗೋಕ್ಕೆ ಆಗಲ್ಲ. ಅಂದರೆ ಆಕ್ಸಿಜನ್ ಹೋಗಿರುತ್ತೆ, ಆದರೆ ಕಡಿಮೆ ಆಕ್ಸಿಜನ್ ಹೋಗಿರುತ್ತೆ, ಅಥವಾ ಇಲ್ಲ ಆಕ್ಸಿಜನ್ ಹೋಗಲ್ಲ. ಹಾಗಾಗಿ ಆರ್ಗನಲ್ಲಿ ಏನು ಉಂಟಾಗುತ್ತೆ, ಹೈಪಾಕ್ಸಿ ಆಗುತ್ತೆ. ಅದರಿಂದ ಇಸ್ಚೀಮಿಯಾ, ಇನ್ಫಾರ್ಕ್ಷನು, ನೆಕ್ರೋಸಿಸು, ಇದು ಮೂರು ಕೂಡ ಆಗುತ್ತೆ. ಸೊ ಈ ನೆಕ್ರೋಸಿಸ್ ಆದಮೇಲೆ ಏನು ಬರುತ್ತೆ, ಸೆಲ್ ಡೆತ್ ಆಗುತ್ತೆ, ಸೆಲ್ಲಿಂದ ಟಿಶ್ಯೂ ಡೆತ್ ಆಗುತ್ತೆ, ಟಿಶ್ಯೂಯಿಂದ ಆರ್ಗನ್ನು, ಮಲ್ಟಿ ಆರ್ಗನ್ನು. ಸೊ ಅಲ್ಟಿಮೇಟ್ಲಿ ಶಾಕ್ ಆಗುತ್ತೆ, ಅಲ್ಟಿಮೇಟ್ಲಿ ಶಾಕಿಂದ ಡೆತ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ಇದರಲ್ಲಿ 3 ಟೈಪ್ಸ್ ಇರುತ್ತೆ: ಹೈಪೋವಾಲ್ಯೂಮಿಕ್ ಶಾಕ್, ಕಾರ್ಡಿಯೋಜೆನಿಕ್ ಶಾಕ್ ಮತ್ತು ಸೆಪ್ಟಿಕ್ ಶಾಕ್. ಸೊ ಹೈಪೋವಾಲ್ಯೂಮಿಕ್ ಅಂತಂದರೆ ದಿಸ್ ಇಸ್ ದ ಮೋಸ್ಟ್ ಕಾಮನ್ ಶಾಕ್ ಅಂತಲೇ ಹೇಳ್ಬೋದು. ಏನಂದರೆ ನಮ್ಮ ನಾರ್ಮಲ್ ಬಾಡಿಲಿ ಎಷ್ಟು ಲೀಟರ್ ಬ್ಲಡ್ ಫ್ಲೋ ಇರುತ್ತೆ ಅಂತಂದರೆ, ಇದು 5 ಲೀಟರ್ಸ್ ಬ್ಲಡ್ ಫ್ಲೋ ಇರುತ್ತೆ. ಓಕೆ, ಅಂದರೆ ಪ್ರತಿಯೊಂದು ಆರ್ಗನ್ ಕೂಡ 5 ಲೀಟರ್ಸ್ ಬ್ಲಡ್ ಹೋಗ್ತಾ ಇರಬೇಕು. ಒಂದು ವೇಳೆ ಏನಾರ 5 ಲೀಟ್ರಿಗಿಂತ ಕಡಿಮೆ ಆಗಿಬಿಟ್ಟು ಅದೇನಾರ 3 ಲೀಟ್ರು ಅಥವಾ 2 ಲೀಟ್ರಿಗಿಂತ ಕಡಿಮೆನೋ ಅಥವಾ ಅಷ್ಟು ಬ್ಲಡ್ ಹೋಗ್ತಿದ್ರೆ ಅದು ಶಾಕ್ ರಿಸಲ್ಟ್ ಆಗುತ್ತೆ. ಯಾವ ಶಾಕು ಅಂತಂದರೆ ಅದು ಹೈಪೋವಾಲ್ಯೂಮಿಕ್ ಶಾಕು. ಓಕೆ, ಹೈಪೋ ಅಂತ ಹೆಸರಲ್ಲೇ ಇದೆ, ಕಡಿಮೆ ಬ್ಲಡ್ ಸಪ್ಲೈ ಆಗ್ತಿದೆ ಆರ್ಗನ್ಸ್ಗೆ. ಓಕೆ, 5 ಲೀಟ್ರಿಗಿಂತ ಕಡಿಮೆ. ಓಕೆ, ಸೊ ದಿಸ್ ರಿಸಲ್ಟ್ಸ್ ಡ್ಯೂ ಟು ಡಿಕ್ರೀಸ್ಡ್ ಇನ್ ಬ್ಲಡ್ ವಾಲ್ಯೂಮ್. ಓಕೆ, ಸೊ ಇದು ಕಾಸಸ್ ಏನಂತ ಅಂದರೆ ಮಲ್ಟಿಪಲ್ ಕಾಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಲೈಕ್ ಅಕ್ಯೂಟ್ ಹ್ಯುಮರೇಜ್ ಅಂತಂದರೆ ಇದು ಯಾವಾಗ ಆಗುತ್ತೆ ಅಂದರೆ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗುತ್ತಲ್ಲ, RTA ಆಕ್ಸಿಡೆಂಟು, ಆ ಟೈಮಲ್ಲಿ ಆಗುತ್ತೆ. ಡಿಹೈಡ್ರೇಷನ್ ವಿಚ್ ರಿಸಲ್ಟ್ ಫ್ರಮ್ ವಾಮಿಟಿಂಗ್ ಆರ್ ಡಯೇರಿಯಾ. ಓಕೆ, ವಾಮಿಟ್ ಮಾಡಬೇಕಾನೋ ಡಯೇರಿಯಾ ಮಾಡಬೇಕಾನೋ ಬಾಡಿಯಲ್ಲಿ ಫ್ಲೂಯಿಡ್ಸ್ನ ಕಡಿಮೆ ಆಗುತ್ತೆ. ಸೊ ಅದ್ರ ತಕ್ಕಂಗೆ ಬ್ಲಡ್ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಸೊ ಇನ್ನೊಂದು ಬಂದುಬಿಟ್ಟು ಬರ್ನ್ಸಲ್ಲಿ ತುಂಬ ಅಂದರೆ ತುಂಬ ಬ್ಲಡ್ ಲಾಸ್ ಆಗ್ತಿರುತ್ತೆ, ನೀವು ನೋಡಿರ್ಬೋದು. ಸೊ ಅದರಿಂದ ಹೈಪೋವಾಲ್ಯೂಮಿಕ್ ಶಾಕ್ ಹೋಗ್ತಾನೆ ಪೇಷಂಟು. ಎಕ್ಸೆಸ್ ಯೂಸ್ ಆಫ್ ಡಯೋರಿಟಿಕ್ಸು ಗೊತ್ತಲ್ಲ. ಸೊ ಮತ್ತು ಇನ್ನೊಂದು ರೀಸನ್ ಬಂದುಬಿಟ್ಟು ಅಕ್ಯೂಟ್ ಪ್ಯಾಂಕ್ರಿಯಾಟೈಟಿಸು. ಓಕೆ, ಸೊ ಇದು 5 ರೀಸನ್ ಬರುತ್ತೆ ಹೈಪೋವಾಲ್ಯೂಮಿಕ್ ಶಾಕ್ ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ಓಕೆ, ಇದರ ಸಿಂಪ್ಟಮ್ಸು ಏನಂತಂದರೆ, ಶಾಕ್ ಆದಾಗ, ಹೈಪೋವಾಲ್ಯೂಮಿಕ್ ಶಾಕ್ ಆದಾಗ ಪೇಷಂಟ್ ಯಾವ ಥರ ಪ್ರೆಸೆಂಟ್ ಮಾಡ್ತಾನೆ ಅಂತಂದರೆ, ಇನ್ಕ್ರೀಸ್ ಹಾರ್ಟ್ ರೇಟ್ ಆ್ಯಂಡ್ ಡಿಕ್ರೀಸ್ ಬ್ಲಡ್ ಪ್ರೆಷರ್. ಏನಂದರೆ ಟೆಕಿಕಾರ್ಡಿಯಾ ಆ್ಯಂಡ್ ಹೈಪೋಟೆನ್ಷನ್ ಎರಡು ಕೂಡ ಕಾಂಬಿನೇಷನಲ್ಲಿ ಬರುತ್ತೆ. ಓಕೆ, ಪೇಷಂಟ್ ತುಂಬ ಹಾರ್ಟ್ ರೇಟ್ ಜಾಸ್ತಿ ಇರುತ್ತೆ, BP ಕಡಿಮೆ ಇರುತ್ತೆ. ಟೆಕಿಕಾರ್ಡಿಯಾ ಆ್ಯಂಡ್ ಹೈಪೋಟೆನ್ಷನ್, ದೀಸ್ ಆರ್ ದ 2 ಕಾಂಬೋಸ್. ಮತ್ತು ಶಾಕ್ ಇದೆ, ಬಾಡಿ ಫ್ಲೂಯಿಡ್ ಕಡಿಮೆ ಇದೆ, ಅದರ ತಕ್ಕಾಗೆ ಬಾಡಿಯಲ್ಲಿ ಯೂರಿನ್ ಔಟ್ಪುಟ್ ಕೂಡ ಕಡಿಮೆ ಇರುತ್ತೆ. ಸೊ ಆಲಿಗ್ಯೂರಿಯಾ ಮತ್ತು ಅನ್ಯೂರಿಯಾ 3 ಕೂಡ ಬಂದಿರುತ್ತೆ ಇಲ್ಲಿ. ಏನಂತಂದರೆ, ಒಂದು ಹೈಪೋಟೆನ್ಷನ್, ಟೆಕಿಕಾರ್ಡಿಯಾ, ಆಲಿಗ್ಯೂರಿಯಾ, ಅನ್ಯೂರಿಯಾ. ಸೊ ಬಾಡಿಲಿ ಫ್ಲೂಯಿಡ್ ಇಲ್ಲ, ನೀರಿಲ್ಲ, ಬ್ಲಡ್ ಇಲ್ಲ. ಹಾಗಾಗಿ ಪೇಷಂಟ್ ಯಾವ ಥರ ಹೋಗ್ತಾನೆ, ಅಲ್ಟರ್ಡ್ ಮೆಂಟಲ್ ಸ್ಟೇಟಸ್ ಅಥವಾ ಡಿಸ್ಫೋರಿಯಾ ಆರ್ ಏನಂತ ಹೇಳ್ಬೋದು, ಅಲ್ಟರ್ಡ್ ಮೆಂಟಲ್ ಸ್ಟೇಟಸ್ಗೆ ಹೋಗ್ತಾನೆ. ಓಕೆ, ಕನ್ಫ್ಯೂಷನ್ ಇರ್ತಾನೆ, ಲೆಥಾರ್ಜಿಕ್ ಆಗಿರ್ತಾನೆ ಪೇಷಂಟ್. ಸೊ ಅದು ಒಂದು ವೇಳೆ ಬ್ಲಡ್ ಏನಾರ 1,000 ml ಅಥವಾ 1 ಲೀಟ್ರಿಗಿಂತ ಕಡಿಮೆ ಹೋದರೆ ಕಂಪನ್ಸೇಟ್ ಮಾಡ್ಬೋದು ಬಾಡಿ. ಆದರೆ 1 ಲೀಟ್ರಿಗಿಂತ 1.5 ಲೀಟ್ರಿಗೆ ಏನಾರ ಹೋದರೆ ಮೈಲ್ಡ್ ಹೈಪೋವಾಲ್ಯೂಮಿಯಾ, ಅಂದರೆ ಮೈಲ್ಡ್ ಬ್ಲಡ್ ಲಾಸು. 1.5 ಲೀಟ್ರಿಗಿಂತ 2 ಲೀಟ್ರಿಗೆ ಹೋದರೆ ಮಾಡ್ರೇಟ್. 2 ಲೀಟ್ರಿಗಿಂತ ಜಾಸ್ತಿ ಬ್ಲಡ್ ಲಾಸ್ ಆದರೆ ಅದು ಸಿವಿಯರ್ ಹೈಪೋವಾಲ್ಯೂಮಿಕ್ ಶಾಕ್ನ ಹೋಗ್ತಾನೆ ಪೇಷಂಟು. ಓಕೆ,
ಸೊ ಇದರಲ್ಲಿ 3 ಸ್ಟೇಜಸ್ ಇರುತ್ತೆ. ಮೈಲ್ಡು, ಮಾಡ್ರೇಟು, ಸಿವಿಯರು ಇಲ್ಲಿ ಬರೆದಿದ್ದೀನಿ. ಲೆಸ್ ದ್ಯಾನ್ 20% ಬ್ಲಡ್ ಲಾಸ್ ಆಗಿದ್ದರೆ ನಾವು ಕಂಪೆನ್ಸೇಟ್ ಮಾಡ್ಬೋದು. ಮಾಡ್ರೇಟ್ ಆದರೆ 20-40% ವಾಲ್ಯೂಮ್ ಆಫ್ ಬ್ಲಡ್ ಲಾಸು. ಇದನ್ನು ಯಾವ ಥರ ಪ್ರೆಸೆಂಟ್ ಮಾಡ್ತಾನೆ ಪೇಷಂಟ್ ಅಂದರೆ ಇನ್ಕ್ರೀಸ್ ಹಾರ್ಟ್ ರೇಟ್ ಆ್ಯಂಡ್ ಡಿಕ್ರೀಸ್ ಬ್ಲಡ್ ಪ್ರೆಷರ್ ಆ್ಯಂಡ್ ಸಿವಿಯರ್ ಹೈಪೋವಾಲ್ಯೂಮಿ ಇದ್ದಾಗ ಪೇಷಂಟ್ ಅಲ್ಟರ್ಡ್ ಮೆಂಟಲ್ ಸ್ಟೇಟಸ್ ಹೋಗೋಕ್ಕೆ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಸೆಕೆಂಡ್ ಬಂದುಬಿಟ್ಟು ಕಾರ್ಡಿಯೋಜೆನಿಕ್ ಶಾಕ್. ಕಾರ್ಡಿಯೋಜೆನಿಕ್ ಶಾಕ್ ಅಂತಂದ್ರೇನು, ಇದು ನಾರ್ಮಲ್ ಬ್ಲಡ್ ಅಂದರೆ ಬ್ಲಡ್ ಬಾಡಿಲಿ ಬ್ಲಡ್ ಎಷ್ಟು ಇರಬೇಕು ಅಷ್ಟಿದೆ, ಅಂದರೆ ನಾರ್ಮಲ್ 5 ಲೀಟರ್ಸ್ ಇದೆ. ಬಟ್ ಆದರೆ ಏನಾಗುತ್ತೆ ಅಂದರೆ ಹಾರ್ಟ್ ಅದ್ರ ತಕ್ಕಾಗಿ ಪಂಪ್ ಮಾಡೋಕ್ಕಾಗ್ತಿಲ್ಲ. ಫಾರ್ ಎಕ್ಸಾಂಪಲ್ ಅಂತ ನೋಡ್ಕೊಳ್ಳೋಣ ಅಂತಂದರೆ ಇದು ಬಂದುಬಿಟ್ಟು ಲೆಫ್ಟ್ ವೆಂಟ್ರಿಕಲ್. ಇವಾಗ ಲೆಫ್ಟ್ ವೆಂಟ್ರಿಕಲ್ ಚೆನ್ನಾಗಿ ಪಂಪ್ ಮಾಡೋಕ್ಕಾಗ್ತಿಲ್ಲ, ಅಥವಾ ಲೆಫ್ಟ್ ವೆಂಟ್ರಿಕಲ್ ಫೇಲರ್ ಆಗಿದೆ, ಲೆಫ್ಟ್ ವೆಂಟ್ರಿಕುಲರ್ ಹಾರ್ಟ್ ಫೇಲರ್ ಆಗಿದೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಕಾರ್ಡಿಯೋಜೆನಿಕ್ ಶಾಕ್ ಆಗುತ್ತೆ. ಅಂದರೆ ಇದು ಬಂದುಬಿಟ್ಟು ಅಯೋಟ. ಓಕೆ, ಲೆಫ್ಟ್ ವೆಂಟ್ರಿಕಲ್ ಏನಾಗುತ್ತೆ ಅಂದರೆ ಅಯೋಟ. ಇದು ಬಂದುಬಿಟ್ಟು ಆರ್ಗನ್ಸ್ಗೆ, ಬಾಡಿಯಿಂದ ಆರ್ಗನ್ಸ್ ಇದು ಬಂದುಬಿಟ್ಟು ಆರ್ಗನ್ನು, ಬಾಡಿಲಿರೋ ಆರ್ಗನ್ಸ್ಗೆ ಚೆನ್ನಾಗಿ ಬ್ಲಡ್ ಸಪ್ಲೈ ಮಾಡೋಕ್ಕಾಗಲ್ಲ, ಅಂದರೆ ಇದು ಫೇಲ್ ಆಗಿದೆ. ಸೊ ಬ್ಲಡ್ ಯಾವ ಥರ ಹೋಗುತ್ತೆ, ಡೈರೆಕ್ಷನ್ ರಿವರ್ಸ್ ಹೋಗುತ್ತೆ, ಲೆಫ್ಟ್ ಆರಿಕಲ್ ಹೋಗುತ್ತೆ. ಲೆಫ್ಟ್ ಆರಿಕಲಿಂದ ಪಲ್ಮನರಿ ವೇನ್ ಬರುತ್ತೆ, ಅದು ಡೈರೆಕ್ಟಾಗಿ ಬಂದುಬಿಟ್ಟು ಲಂಗ್ಸಲ್ಲಿ ಹೋಗುತ್ತೆ. ಸೊ ಲಂಗ್ಸಲ್ಲಿ ಹೋಗ್ಬಿಟ್ರೆ ಏನಾಗುತ್ತೆ, ಪೇಷಂಟ್ ವಿಲ್ ಪ್ರೆಸೆಂಟ್ ವಿತ್ ಡಿಸ್ಪ್ನಿಯಾ ಅಂತ ಪಲ್ಮನರಿ ಎಡಿಮಾ. ಸೊ ಇದು ಬಂದುಬಿಟ್ಟು ಕಾರ್ಡಿಯೋಜೆನಿಕ್ ಶಾಕು. ಸೊ ಯಾವುದಾದ್ರು ಕಾಸ್ ಅಂತಂದರೆ ವಾಟ್ ಆರ್ ದ ರೀಸನ್ಸ್ ಫಾರ್ ಲೆಫ್ಟ್ ವೆಂಟ್ರಿಕುಲರ್ ಹಾರ್ಟ್ ಫೇಲಿಯರ್. ಓಕೆ, ಸೊ ಒಂದೇದು ಬಂದುಬಿಟ್ಟು ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನು. ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಆಗುತ್ತೆ MI. ಹಾರ್ಟ್ ರಿಲೇಟೆಡ್ ಏನು ಬರುತ್ತೆ ಡಿಸೀಸ್ ಎಲ್ಲ ಬರ್ಬಿಡೋದು, ಲೈಕ್ ಕಾರ್ಡಿಯೋಮಯೋಪತಿ, ರಪ್ಚರ್ ಆಫ್ ಹಾರ್ಟ್ ವೆಂಟ್ರಿಕಲ್ಲು, ಕಾರ್ಡಿಯಾಕ್ ಅರ್ದಿಮಿಯಾ ಮತ್ತು ಕಾರ್ಡಿಯಾಕ್ ಟೆಂಫನಿಡ್. ಇದು ಬಂದುಬಿಟ್ಟು ಕಾರ್ಡಿಯೋನಿಕ್ ಶಾಕು. ಓಕೆ, ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಇದರ ಪ್ಯಾಥೋಜೆನಿಸಿಸ್ ಬಂದುಬಿಟ್ಟು ಅಕ್ಯೂಟ್ ಸರ್ಕ್ಯುಲೇಟರಿ ಫೇಲಿಯರ್. ಅದೇ ಹೇಳಿದ್ನಲ್ಲ, ಅಂದರೆ ಬ್ಲಡ್ ಏನಾದ್ರು ಸರ್ಕ್ಯುಲೇಟ್ ಕರೆಕ್ಟ್ ಆಗಲಿಲ್ಲ ಅಂತಂದರೆ ಅದು ಬಂದುಬಿಟ್ಟು ಹೈಪೋವಾಲ್ಯೂಮಿಕ್ ಶಾಕಲ್ಲಿ ಹೋಗೋ ಚಾನ್ಸ್ ಇರುತ್ತೆ ಪೇಷಂಟು. ಎರಡನೇದು ಬಂದುಬಿಟ್ಟು ಡಿಸ್ನಿಯಾ. ಮೋರ್ ದೆನ್ 40% ಆಫ್ ದ ಲೆಫ್ಟ್ ವೆಂಟ್ರಿಕಲ್ ಇಸ್ ಡಿಸ್ಟ್ರಾಯ್ಡ್. ಯಾವಾಗ 40% ಜಾಸ್ತಿ ಹಾರ್ಟ್ ವಾಲ್ಸ್ ಲೆಫ್ಟ್ ವೆಂಟ್ರಿಕಲ್ ಡಿಸ್ಟ್ರಾ ಆಗಿದ್ದರೆ ಪೇಷಂಟ್ ವಿಲ್ ಪ್ರೆಸೆಂಟ್ ವಿತ್ ಹೈಪೋವಾಲ್ಯೂಮಿಕ್ ಶಾಕ್. ಓಕೆ, ಸೊ ಸಿಮ್ಟಮ್ಸ್ ಬಂದುಬಿಟ್ಟು ಪಲ್ಮನರಿ ಎಡಿಮಾ ಹೇಳಿದ್ನಲ್ಲ, ಅದನ್ನ ಬಂದುಬಿಟ್ಟು ಲೆಫ್ಟ್ ವೆಂಟ್ರಿಕಲ್ ಏನಾದ್ರು ಫೇಲರ್ ಆಗಿಬಿಟ್ಟಿದ್ರೆ ಬ್ಲಡ್ ಚೆನ್ನಾಗಿ ಪಂಪ್ ಆಗೋಲ್ಲ, ಅಂದರೆ ಲೆಫ್ಟ್ ಆರಿಕಲ್ ಹೋಗುತ್ತೆ, ಲೆಫ್ಟ್ ಆರಿಕಲಿಂದ ಪಲ್ಮನರಿ ವೇನು, ಅದು ಬ್ಲಡ್ ರಿವರ್ಸ್ ಫ್ಲೋ ಆಗಿಬಿಟ್ಟು ಲಂಗ್ಸಲ್ಲಿ ಹೋಗ್ಬಿಟ್ಟು ಕುತ್ಕೊಂಡ್ಬಿಡುತ್ತೆ, ಅದರಿಂದ ಪಲ್ಮನರಿ ಎಡಿಮಾ ಆಗುತ್ತೆ. ಸೊ ಥರ್ಡ್ ಕಾಸ್ ಬಂದುಬಿಟ್ಟು ಟಾಕ್ಸಿಮಿಯಾ ಅಥವಾ ಸೆಪ್ಟಿಕ್ ಶಾಕ್. ಸೆಪ್ಸಿಸ್ ಅಂದರೆ ಏನು, ಬ್ಲಡ್ಡಲ್ಲಿರೋ ಮೈಕ್ರೋಬ್ಸ್. ಇವಾಗ ಏನಾರ ಬ್ಲಡ್ಡಲ್ಲಿ ಮೈಕ್ರೋಬ್ಸ್ ತುಂಬ ಜಾಸ್ತಿ, ಬ್ಯಾಕ್ಟೀರಿಯಾಸ್ನ ಚೆನ್ನಾಗಿ ಜಾಸ್ತಿ ಬಂದುಬಿಟ್ರೆ, ಬ್ಯಾಕ್ಟೀರಿಯಾ ಟಾಕ್ಸಿನ್ಸ್ ಜಾಸ್ತಿ ಬಂದುಬಿಟ್ರೆ ಅದರಿಂದ ಸೆಪ್ಟಿಕ್ ಶಾಕ್ ಆಗುತ್ತೆ. ಓಕೆ, ಸೊ ಸಿವಿಯರ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆರ್ ಸೆಪ್ಟಿಸಿಮಿಯಾ. ಓಕೆ, ಸೊ ಇದ್ರ ಕಾಸಸ್ ಬಂದುಬಿಟ್ಟು 2 ಇರುತ್ತೆ, ಗ್ರಾಮ್ ನೆಗೆಟಿವ್ ಸೆಪ್ಟಿಸಿಮಿಯಾ, ಗ್ರಾಮ್ ಪಾಸಿಟಿವ್ ಸೆಪ್ಟಿಸಿಮಿಯಾ. ಗ್ರಾಮ್ ನೆಗೆಟಿವ್ ಸೆಪ್ಟಿಸಿಮಿಯಾ ಅಂತಂದರೆ ಎಂಡೋಟಾಕ್ಸಿನ್ಸ್. ಗ್ರಾಮ್ ಪಾಸಿಟಿವ್ ಸೆಪ್ಟಿಸಿಮಿಯಾ ಅಂತಂದರೆ ಎಕ್ಸೋಟಾಕ್ಸಿಕ್, ಅಂದರೆ ಎಕ್ಸೋಟಾಕ್ಸಿನ್ಸು ಬ್ಲಡ್ಡಲ್ಲಿ ಜಾಸ್ತಿ ಇರುತ್ತೆ. ಸೊ ಇದು ಬಂದುಬಿಟ್ಟು ಕೆಲವೊಂದು ಬ್ಯಾಕ್ಟೀರಿಯಾಸ್ ಇದೆ ಕಾಸ್ ಮಾಡೋದು, ಈ ಕೊಲೈ, ಪ್ರೋಟಿಯಸ್ಸು, ಕ್ಲೆಬ್ಶಿಯೆಲ್ಲಾ, ಸ್ಯೂಡೋಮೋನಾಸ್. ಇದು ಎಲ್ಲ ಗ್ರಾಮ್ ನೆಗೆಟಿವ್ ಆರ್ಗ್ಯಾನಿಸಮ್ಸು. ಗ್ರಾಮ್ ಪಾಸಿಟಿವ್ ಬಂದುಬಿಟ್ಟು ಸ್ಟ್ರೆಪ್ಟೋಕೊಕೈ ಮತ್ತು ನಿಮೋಕೊಕೈ. ಓಕೆ, ನಾವು ಇವಾಗ ಪ್ಯಾಥೋಜೆನಿಸಿಸ್ ಅಂತ ಬಂದಾಗ ಏನಂತಂದರೆ ಸಿಂಪಲ್ ಆಗಿದೆ, ಏನು ತಲೆ ಕೆಡಿಸ್ಕೊಳ್ಳೋ ಥರ ಏನಿಲ್ಲ. ಇದು ತುಂಬ ಇಂಪಾರ್ಟೆಂಟ್ ಕೂಡ. ಏನಂತಂದರೆ ಸಪೋಸ್ ಇದನ್ನ ಒಂದು ಬ್ಲಡ್ ವೆಸಲ್ ಅಂತ ಅಂದ್ಕೊಳ್ಳಿ. ಈ ಬ್ಲಡ್ ವೆಸಲಲ್ಲಿ ಬ್ಯಾಕ್ಟೀರಿಯಾಸ್ ಇದೆ. ಯಾವ ಥರ ಬ್ಯಾಕ್ಟೀರಿಯಾಸು, ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ, ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಇಲ್ಲಿದೆಯಲ್ಲ ಗ್ರಾಮ್ ಪಾಸಿಟಿವ್, ಅಲ್ಲಿ ಇದಿರಲ್ಲ, ಯಾವ್ದಾರ ಒಂದು ಆರ್ಗ್ಯಾನಿಸಮು ಇಲ್ಲಿದೆ ಅಂತ ಅಂದ್ಕೊಳ್ಳಿ. ಸೊ ಒಂದು ಬ್ಯಾಕ್ಟೀರಿಯಾ ಇದೆ, ಆ ಬ್ಯಾಕ್ಟೀರಿಯಾ ಸೆಲ್ವಾಲ್ ಇರುತ್ತಲ್ಲ, ಅದರಲ್ಲಿ ಏನಿರುತ್ತೆ ಅಂತಂದರೆ ಗ್ರಾಮ್ ಪಾಸಿಟಿವ್ ಸೆಲ್ವಾಲ್, ಆ ಬ್ಯಾಕ್ಟೀರಿಯಾ ಸೆಲ್ವಾಲಲ್ಲಿ ಲಿಪೋಟಿಕೋಯಿಕ್ ಆ್ಯಸಿಡ್ ಅಂತ ಒಂದು ಇರುತ್ತೆ. ಓಕೆ, ದಟ್ ರಿಸೆಪ್ಟರು. ಸೊ ಇದು ಏನು ಸೆಕ್ರೆಟ್ ಮಾಡುತ್ತೆ ಅಂತಂದರೆ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಲಿಪೋಪಾಲಿಸ್ಯಾಕರೈಡ್ ಸೆಕ್ರೆಟ್ ಮಾಡುತ್ತೆ. ಸೊ ಇದ್ರದ್ದು ರಿಸೆಪ್ಟರ್ದ ಅಗೋನಿಸ್ಟ್ ಇರುತ್ತಲ್ಲ, ಅದು ಬಂದುಬಿಟ್ಟು ಮ್ಯಾಕ್ರೋಫೇಜಲ್ಲಿರುತ್ತೆ. ಸೊ ಅಂದರೆ ಏನು, ಬ್ಯಾಕ್ಟೀರಿಯಾ ಸೆಕ್ರೆಟ್ ಆಗ್ತಿದ್ದಾಗೆ ಈ ಬ್ಯಾಕ್ಟೀರಿಯಾ ಟಾಕ್ಸಿನ್ಸ್ ಬಂದುಬಿಟ್ಟು ಮ್ಯಾಕ್ರೋಫೇಜಲ್ಲಿ ಬೈಂಡ್ ಆಗಿಬಿಡುತ್ತೆ. ಸೊ ಲಿಪೋಟಿಕೋಯಿಕ್ ಆ್ಯಸಿಡ್ ಬಂದುಬಿಟ್ಟು ILR2 ಜೊತೆ ಬೈಂಡ್ ಆಗುತ್ತೆ ಮ್ಯಾಕ್ರೋಫೇಜ್ ರಿಸೆಪ್ಟರು. ಲಿಪೋಪಾಲಿಸ್ಯಾಕರೈಡ್ ಬಂದುಬಿಟ್ಟು CD14 ಇಂತ ಬೈಂಡ್ ಆಗುತ್ತೆ. ಸೊ ಇದರಿಂದ ಬೈಂಡ್ ಆಗೋದ್ರಿಂದ ಮ್ಯಾಕ್ರೋಫೇಜ್ ಸ್ಟಿಮ್ಯುಲೇಟ್ ಆಗಿಬಿಡುತ್ತೆ, ಸೆಕ್ರೆಟ್ ಆಗಿಬಿಟ್ಟು ಮ್ಯಾಕ್ರೋಫೇಜ್ ಸ್ಟಿಮ್ಯುಲೇಟ್ ಆದರೆ ಏನಾಗುತ್ತೆ, ಸೈಟೋಕೈನ್ಸ್ ರಿಲೀಸ್ ಮಾಡುತ್ತೆ. ಓಕೆ, ಬ್ಲಡ್ಡಲ್ಲಿ. ಸೊ ಓಕೆ, ಇವಾಗ ಇಷ್ಟು ಗೊತ್ತಾಗುತ್ತಲ್ಲ. ಸೊ ಸೈಟೋಕೈನ್ಸ್ ಯಾವುದಂತಂದರೆ TNF ಆಲ್ಫಾ ಮತ್ತು ಇಂಟರ್ಲ್ಯೂಕಿನ್ 1. ಓಕೆ, ಸೊ ಇದೇನು ಮಾಡುತ್ತೆ ಸೈಟೋಕೈನ್ಸ್ ಅಂತಂದರೆ 2 ರೋಲ್ ಇದೆ ಬಾಡಿಲಿ. ಒಂದು ವ್ಯಾಸೋಡೈಲಿಟೇಷನ್ ಅಂದರೆ ಬ್ಲಡ್ ವಾಲ್ಸ್ಗಳು, ಬ್ಲಡ್ ಏನು ನಾರ್ಮಲ್ ಫ್ಲೋ ಆಗ್ತಿರುತ್ತಲ್ಲ ಅದು ನಾರ್ಮಲ್ಗೆ ಜಾಸ್ತಿನೇ ಫ್ಲೋ ಆಗುತ್ತೆ. ವ್ಯಾಸೋಡೈಲಿಟೇಷನ್ ಅಂದರೆ ಬ್ಲಡ್ ವಾಲ್ಸ್ ತುಂಬ ಎನ್ಲಾರ್ಜ್ ಆಗುತ್ತೆ, ದೊಡ್ಡದಾಗುತ್ತೆ ಬ್ಲಡ್ ವೆಸಲು. ಅದರಿಂದ ಆರ್ಗನ್ಸ್ಗೆ ಬ್ಲಡ್ ಫಸ್ಟ್ಗೆ ಏನಾಗುತ್ತೆ ಅಂದರೆ ತುಂಬ ಜಾಸ್ತಿ ಬ್ಲಡ್ ಸಿಗುತ್ತೆ. ಸೊ ನಾವು ಏನಾರ ಕೈ ಮುಟ್ಟಿದ್ರೆ ಆ ಥರ ಪೇಷಂಟ್ನ ತುಂಬ ವಾರ್ಮ್ ಇರುತ್ತೆ ತುಂಬ. ಓಕೆ, ಅದಕ್ಕೇನಂತೀವಿ ಅಂದರೆ 2 ಸ್ಟೇಜ್ ಇದೆ. ಒಂದೇದು ಅಲ್ಲಿ ಹೈಪರ್ ಡೈನಮಿಕ್ ಸ್ಟೇಜು,
ವಿಚ್ ರಿಸಲ್ಟ್ ಫ್ರಮ್ ವ್ಯಾಸೋಡೈಲೇಟೇಷನು. ಈ ವ್ಯಾಸೋಡೈಲೇಟೇಷನ್ ಆಗಿರೋದ್ರಿಂದ ಕೈ ತುಂಬ ಬಿಸಿ ಇರುತ್ತೆ, ವಾರ್ಮ್ ಎಕ್ಸ್ಟ್ರಿಟಿಸ್ ಇರುತ್ತೆ, ಟಕಿಕಾರ್ಡಿಯ ಹಾರ್ಟ್ ತುಂಬ ಪಾಲ್ಪೇಟ್ ಆಗ್ತಿರುತ್ತೆ, ಬಡ್ಕೊತಿರುತ್ತೆ. ಇನ್ನೊಂದು ಏನಂತಂದರೆ ಇನ್ಕ್ರೀಸ್ಡ್ ವ್ಯಾಸೋಪರ್ಮೇಬಿಲಿಟಿ. ಏನು ಇಂಕ್ರೀಸ್ ಪರ್ಮಿಯಬಿಲಿಟಿ ಅಂತಂದರೆ ಬ್ಲಡ್ ವೆಸಲ್ಸಲ್ಲಿ ಒಂದು ಸೆಲ್ಸ್ ಇರುತ್ತೆ, ಎಂಡೋಥೀಲಿಯಂ ಸೆಲ್ಸು. ಆ ಎಂಡೋಥೀಲಿಯಂ ಸೆಲ್ಸು ಕಂಟಿನ್ಯೂಸ್ ಆಗಿ ಇರೋದಿಲ್ಲ, ಮಧ್ಯದಲ್ಲಿ ಸ್ಪೇಸ್ ಆಗ್ತಾ ಇರುತ್ತೆ. ಮಧ್ಯದಲ್ಲಿ ಸ್ಪೇಸ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಇಲ್ಲಿರೋ ಬ್ಲಡ್ ಬಂದುಬಿಟ್ಟು ಹೊರಗಡೆ ಹೋಗುತ್ತೆ. ಸೊ ಬ್ಲಡ್ ರೀಚಿಂಗ್ ಟು ದ ಆರ್ಗನ್ ಡಿಕ್ರೀಸಸ್. ಸೊ ಲೇಟ್ ಹೈಪೋಡೈನಮಿಕ್ ಸ್ಟೇಜಲ್ಲಿ ಏನಾಗುತ್ತೆ, ವಸ್ಕ್ಯುಲರ್ ಪರ್ಮಿಬಿಲಿಟಿ ತುಂಬ ಜಾಸ್ತಿ ಆಗುತ್ತೆ, ಅದರಿಂದ ಔಟ್ಪುಟ್ ಕಡಿಮೆ ಆಗುತ್ತೆ, ಪೇಷಂಟ್ ವಿಲ್ ಪ್ರೆಸೆಂಟ್ ವಿತ್ ಆಲಿಗ್ಯೂರಿಯಾ. ಸೊ ಇಷ್ಟು ಬರೆಬಿಟ್ರೆ ಸಾಕು. ಪ್ಯಾಥೋಜೆನಿಸಿಸ್ ಸಿಂಪಲ್ ಆಗಿದೆ. ಬ್ಯಾಕ್ಟೀರಿಯಾ ಇದೆ, ಒಂದು ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ, ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಅದ್ರಲ್ಲಿ ಮೆಂಬ್ರೇನಲ್ಲಿ ಏನು ಸೆಕ್ರೆಟ್ ಮಾಡುತ್ತೆ, ಲಿಪೋಪಾಲಿಸ್ಯಾಕರೈಡ್ ಮತ್ತು ಲಿಪೋಟಿಕೋಯಿಕ್ ಆ್ಯಸಿಡು. ಅದು ಎರಡು ಬಂದುಬಿಟ್ಟು ಮ್ಯಾಕ್ರೋಫೇಜ್ ಜೊತೆ ಬೈಂಡ್ ಆಗುತ್ತೆ. ಮ್ಯಾಕ್ರೋಫೇಜ್ ಜೊತೆ ಬೈಂಡ್ ಆದಾಗ ಸ್ಟಿಮ್ಯುಲೇಟ್ ಆಗಿಬಿಟ್ಟು ಮ್ಯಾಕ್ರೋಫೇಜು ಸೈಟೋಕೈನ್ಸ್ ರಿಲೀಸ್ ಮಾಡುತ್ತೆ, TNF ಆಲ್ಫಾ, ಇಂಟರ್ಫೆರಾನ್ 1. ಇದರಿಂದ ವ್ಯಾಸೋಡೈಲೇಟೇಷನ್ ಆಗುತ್ತೆ ಬ್ಲಡ್ ವೆಸಲು ಮತ್ತು ಇನ್ಕ್ರೀಸ್ಡ್ ವಾಸ್ಕ್ಯುಲರ್ ಪರ್ಮಿಬಿಲಿಟಿ. ಬ್ಲಡ್ ವೆಸಲ್ಸ್ ಪಕ್ಕದಲ್ಲಿರೋ ಎಂಡೋಥೀಲಿಯಂ ಸೆಲ್ಸ್ಗಳು ಎನ್ಲಾರ್ಜ್ ಆಗಿಬಿಟ್ಟು ಬ್ಲಡ್ ಎಲ್ಲ ಹೊರಗಡೆ ಆಗುತ್ತೆ. ಅಂದರೆ ಫಸ್ಟಿಗೆ ಬ್ಲಡ್ ರೀಚಿಂಗ್ ಟು ದ ಆರ್ಗನ್ ಇನ್ಕ್ರೀಸಸ್, ಆಮೇಲೆ ಬ್ಲಡ್ ರೀಚಿಂಗ್ ಟು ದ ಆರ್ಗನ್ ಡಿಕ್ರೀಸಸ್. ಓಕೆ, ಸೊ ಇಷ್ಟು ಬಂದುಬಿಟ್ಟು ಸೆಪ್ಟಿಕ್ ಶಾಕು. ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇದರಲ್ಲಿ ಏನಾರು ತಪ್ಪಾಗಿದ್ದರೆ ಕ್ಷಮಿಸಿ, ಮತ್ತು ಏನಾರ ಹೊಸದಾಗಿರೋ ಟಾಪಿಕ್ ಬೇಕಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದ.